ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ದಾಂಡೇಲಿಯಲ್ಲಿ ಆರ್.ವಿ. ದೇಶಪಾಂಡೆ ಹೇಳಿಕೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಎಂದು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್.ವಿ. ದೇಶಪಾಂಡೆ ಅವರು ಹೇಳಿದರು. ಅವರು ಇಂದು ಗುರುವಾರ ಮಧ್ಯಾಹ್ನ 1 ಗಂಟೆಗೆ ದಾಂಡೇಲಿ ನಗರಕ್ಕೆ ಆಗಮಿಸಿದ್ದ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕಳೆದ 1 ವಾರದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಪ್ಪಿದ್ರೆ ತಾನು ಮುಖ್ಯಮಂತ್ರಿ ಆಗುತ್ತೇನೆ ಎಂಬ ವಿಚಾರ ಮಾಧ್ಯಮದಲ್ಲಿ ಚರ್ಚೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿ ಮಾತನಾಡಿದರು. ಪ್ರತಿಯೊಬ್ಬರೂ ಜೀವನದಲ್ಲಿ ಒಂದು ಗುರಿಯನ್ನು ಇಟ್ಟುಕೊಳ್ಳುವುದು ಸಹಜ. ರಾಜ್ಯದಲ್ಲಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾರೆ. ಹಾಗಿರುವಾಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಕಳೆದ 1 ವಾರದಿಂದ ರಾಜ್ಯದಲ್ಲಿ ಬಹಳ ಕುತೂಹಲಕಾರಿಯಾಗಿ ಚರ್ಚೆ ನಡೀತಾ ಇದೆ. ಜೊತೆಗೆ ಅದು ಕ್ಷೇತ್ರದ ಅಸಂಖ್ಯಾತ ಜನರ ಇಚ್ಛೆಯೂ ಕೂಡ ಹೌದು. ಹಾಗಾಗಿ ತಾವು ಸಿದ್ದರಾಮಯ್ಯನವರು ಅನುಮತಿಯನ್ನು ನೀಡಿದರೆ, ಅವಕಾಶವನ್ನು ನೀಡಿದರೆ ಮುಖ್ಯಮಂತ್ರಿಯಾಗಿ ಆಗಲಿಕ್ಕೆ ಇಚ್ಛೆ ಇದೆ ಎನ್ನುವಂತಹ ಮಾತನ್ನು ವ್ಯಕ್ತಪಡಿಸಿದ್ರಿ. ಅದರ ಮೊದಲಾಗಿ ಹೇಳೋದಾದರೆ, ಅದು ನಿಮಗಿಂತ ಹೆಚ್ಚ ಈ ಕ್ಷೇತ್ರದ ಅಸಂಖ್ಯಾತ ಜನರ ಮನದಾಳದ ಬಹು ವರ್ಷಗಳ ಕನಸು ಮತ್ತು ಸಂಕಲ್ಪ ಮತ್ತು ಇಚ್ಛೆ ಎನ್ನುವ ಮಾತನ್ನು ಹೇಳುತ್ತಾ ತಾವು ಈ ಹೇಳಿಕೆಗೆ ಏನು ಹೇಳ್ತೀರಿ ಸರ್? ನೋಡಿ, ಒಂದು ಜೀವನದಲ್ಲಿ ಎಂಬಿಷನ್ ಇರುವುದು ಬೇರೆ, ಆಗುವುದು ಬೇರೆ. ಇವತ್ತು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ. ಹಾಗಾಗಿ ಈಗ ಆ ಪ್ರಶ್ನೆಯಲ್ಲೇ ಬರ್ತದೆ. ಆದರೆ ಮಾಧ್ಯಮದವರು ನೋಡಪ್ಪ, ನಾನು ಪೂಜ್ಯ ರಾಮಕೃಷ್ಣ ಆಶ್ರಮಕ್ಕೆ ಹೋಗಿದ್ದೆ ಮೈಸೂರಲ್ಲಿ, ಸ್ವಾಮಿಯವ್ರ ಜೊತೆ ಇದ್ದರು. ನಾನು ಹೇಳೋದು ಏನು ಹೇಳಿದೆ, ನಿಮಗೇನು ಹೇಳಿದೆ ಅದೇ ಅವ್ರಿಗೂ ಹೇಳಿದೆ. ಈಗ ಅವರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಮುಖ್ಯಮಂತ್ರಿ ಮತ್ತೊಂದು ಯಾರು ಮಾಡಕ್ಕೆ ಬರ್ತದೆ? ಅವು ಆ ರೀತಿ ಹೇಳಿಲ್ಲ ಅಂತ. ಬಟ್ ಸಿದ್ದರಾಮಯ್ಯ ಅವರು ಅನುಮತಿಯನ್ನು ಕೊಟ್ಟರೆ, ಅವಕಾಶ ಕೊಟ್ಟರೆ ಅದು ಬೇರೆಪ್ಪ. ಅವು ಅನುಮತಿ ಕೊಡೋದು ಬಿಡೋದು ನಾನು ಕೇಳಿದ. ಬಟ್ ನಾವು ಕೇಳ್ತಾ ಇರೋದು ಬಂದಿರೋದನ್ನು ನಾವು ಕುತೂಹಲದಿಂದ ಮತ್ತು ಒಬ್ಬ ಈ ಕ್ಷೇತ್ರದ ನಾಗರಿಕನಾಗಿ, ಅದರ ಮುಂಚೆ ಪತ್ರಕರ್ತನಾಗಿರೋದಕ್ಕಿಂತ ಮುಂಚೆ ಈ ಕ್ಷೇತ್ರದ ನಾಗರಿಕನಾಗಿ ಅತ್ಯಂತ ಅಭಿಮಾನದಿಂದ ನಿಮ್ಮ ಹತ್ರ ಈ ಪ್ರಶ್ನೆಯನ್ನು ನೀವು ಅಭಿಮಾನದ ಬಗ್ಗೆ ಯಾರು ಅಭಿಲೇಷ ಮಾಡ್ತಾರೋ ಎಲ್ಲ ಧನ್ಯವಾದಗಳು. ಆದರೆ ಆ ವಿಷಯ ಇವತ್ತಿಲ್ಲ, ಯಾರು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಅದು ಯಾವ ಸಮಯದಲ್ಲಿ ಏನೇನು ಬರ್ತದೆ ಅವಾಗ ಆ ಟೈಮ್ನಲ್ಲಿ ಅದಕ್ಕೆ ಉತ್ತರ ಕೊಡೋದು. ಯಾವ ಸಮಯ ಇಲ್ಲ, ಯಾವ ಕುರ್ಚಿ ಖಾಲಿ ಇಲ್ಲ. ಏನೇ ಇರಲಿ ಸರ್, ಕ್ಷೇತ್ರದ ಜನತೆಯ ಕನಸು ನಿಮ್ಮ ಮೂಲಕ ಈಡೇರಲಿ ಅನ್ನೋ ಆಶಯ ಮತ್ತೆ